ಸ್ವಲ್ಪ ಗಂಗಾ ಜಲ ಕೊಡಪ್ಪ. ಬಾಮ್ಮ, ಇದು ಗಂಗಾ ಜಲ ಕುಡಿ. ಕುಡಿ ಕೀರ್ತನ. ಮಗು, ನೀನು ಕುಡಿತೀಯಮ್ಮ? ಹಾಂ. ಗುರುಗಳೇ, ಈ ಬೆಳ್ಳಿ ಲೋಟಕ್ಕೆ ಗಂಗಾಜಲ ಹಾಕೊಡಿ, ನಾನು ಕುಡಿತೀನಿ. ಖಂಡಿತ ಹಾಕ್ಕೊಡ್ತಾ ಇದ್ದೆ, ಆದರೆ ಗಂಗಾಜಲ ಮುಗಿದೋಯ್ತಲ್ಲಮ್ಮ. ನಿನಗೆ ಅದು ಗಂಗಾಜಲ ಅನ್ನೋದಕ್ಕಿಂತನೂ ಅದು ಯಾವುದರಲ್ಲಿದೆ ಅನ್ನೋದು ಮುಖ್ಯವಾಗಿತ್ತು. ಆದರೆ ಈ ಮಗು ಮನಸ್ಸಿನಲ್ಲಿ ಕೇವಲ ಗಂಗಾಜಲ ಮಾತ್ರ ಇತ್ತು. ಏನೇ ಆದರೂ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗುತ್ತೆ. ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನೂ ಒಂದು ಲೋಟ ಇದ್ದ ಹಾಗೆ. ಅದು ಚಿನ್ನದ ಲೋಟ ಇರಬಹುದು, ತಾಮ್ರದ ಲೋಟ ಇರಬಹುದು, ಕನಿಷ್ಠ ಒಂದು ತಗಡಿನ ಲೋಟ ಇರಬಹುದು. ದೇವರು ನಮ್ಮ ಒಳಗಡೆ ಇರುವಂಥ ಪರಿಶುದ್ಧವಾದ ಗಂಗಾಜಲವನ್ನು ನೋಡ್ತಾನೆ. ಕೆಲವರಲ್ಲಿ ಆ ಗಂಗಾ ಜಲ ತುಂಬಿರುತ್ತೆ, ಇನ್ನು ಕೆಲವರಲ್ಲಿ ಕಡಿಮೆ ಇರುತ್ತೆ, ಮತ್ತು ಕೆಲವರಲ್ಲಿ ಏನೂ ಇರೋಲ್ಲ. ಪರಿಶುದ್ಧವಾದ ಮನಸ್ಸಿರೋವರಿಗೆ ಏನು ದಕ್ಕಬೇಕೋ ಅದು ದಕ್ಕತ್ತೆ. ಎಷ್ಟೋ ಸಲ ಯೋಗ ನಮ್ಮ ಮುಂದೆನೇ ಬರುತ್ತೆ, ಆದರೆ ಅದನ್ನು ದಕ್ಕಿಸ್ಕೊಳ್ಳೋ ಯೋಗ್ಯತೆ ನಮ್ಮಲ್ಲಿರೋಲ್ಲ. ಈ ಹುಡುಗಿ ಅದೃಷ್ಟ ಲಕ್ಷ್ಮಿ. ಈ ಹುಡುಗಿ ಎಲ್ಲಿರ್ತಾಳೋ ಅಲ್ಲಿ ಸುಭಿಕ್ಷತೆ ನೆಲೆಸಿರುತ್ತೆ. ಹಾಗಂತ ನಾನು ಹೇಳ್ತಾ ಇಲ್ಲ, ದೈವ ಪ್ರೇರಣೆ ಏನಿದೆಯೋ ಅದು ನನ್ನ ಬಾಯಿಂದ ನುಡಿಸುತ್ತೆ. ಗುರುಗಳೇ, ಕೀರ್ತನ. ಗುರುಗಳೇ, ನೀವೇ ಇವಳು ದುಡುಕ್ತನನ್ನು ಕ್ಷಮಿಸಿ ಇವಳಿಗೆ ಆಶೀರ್ವಾದ ಮಾಡಬೇಕು. ನಿಮ್ಮಗಳ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತಮ್ಮ. ಹೌದು, ಎಲ್ಲಿ ನಿಮ್ಮ ಮಗ ಕಾಣಿಸ್ತಾ ಇಲ್ಲ? ಗುರುಗಳೇ, ಅವನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಅವನು ನೋಡಬೇಕು ಅಂತಲೇ ನಾನು ಬಂದಿದ್ದು. ಸಾಧ್ಯವಾದರೆ ಅವನ್ನ ಕರೆಸಬಹುದಾ? ಅಗತ್ಯವಾಗಿ ಗುರುಗಳೇ, ನಾನೀಗಲೇ ಫೋನ್ ಮಾಡಿ ಕರೆಸ್ತೀನಿ. ಅಪ್ಪ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ರಿಸೀವ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ರಿಸೀವ್ ಮಾಡಿ ಕೇಳು. ಸರಿ ಸರ್. ಹಲೋ, ಎಲ್ಲಿದೆಯೋ? ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾದ ಕೆಲಸ ಮನೇಲಿದೆ, ಬೇಗ ಬಾ ನಿನಗೆ. ಏನಪ್ಪ ನೀವು, ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ರು ಮನೆಗೆ ಬಂತಾ ಇದ್ದೀರಲ್ಲ? ನೋ ವೇ, ನಾನು ಸಂಜೆವರೆಗೂ ಮನೆಗೆ ಬರಲ್ಲ. ಅದೇನಿದ್ರು ಬಂದ್ಮೇಲೆ ನೋಡ್ಕೋಣ. ನನ್ಗೆ ಇವಾಗಂತೂ ಬರೋಕ್ಕಾಗಲ್ಲ. ಅಪ್ಪ ಮಗನೇ, ನಾನು ಹೇಳೋದನ್ನು ಸ್ವಲ್ಪ ಕೇಳು. ನಿನ್ನ ನೋಡಲೇಬೇಕು ಅಂತ ಗುರುಗಳು ಬಂದಿದ್ದಾರೆ. ಏನೇ ಕೆಲಸ ಇದ್ರು ಎಲ್ಲಾನು ಬಿಟ್ಟು ಖಂಡಿತ ನಿನ್ನ ಮನೆಗೆ ಬರಬೇಕು ಅಷ್ಟೇ. ಇವಾಗಲೇ ಬರಬೇಕಾ? ನೋಡು, ಇನ್ನೊಂದು ಮಾತು ಆಡಬೇಡ. ಗುರುಗಳ ಆಶೀರ್ವಾದಕ್ಕಿಂತ ಮುಖ್ಯವಾದ ನಿನಗೆ ಇನ್ನೇನೋ ಬೇಕಿದೆ. ನಾ ಹೇಳ್ದಾಗ ಕೇಳು, ಬೇಗ ಬಂದ್ಬಿಡು ಅಷ್ಟೇ. ಯಾಕೆ ಬರ್ಮಿದ, ಏನಾಯ್ತು? ಬಾಮೈದ,
ಗುರುಗಳು ಮನೆಗೆ ಬಂದಿದಾರಂತೆ. ಅದಕ್ಕೆ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆ ಕಡೆ ಯೂಟರ್ನ್ ತಗೋ ಅಂದ್ರು. ಏನಮ್ಮ ಸತ್ಯ, ಗುರುಗಳು ನಿನ್ನ ಸಿಕ್ಕಾಪಟ್ಟೆ ಹೊಗಳ್ಬಿಟ್ರು. ಅದು ನನ್ನ ಅದೃಷ್ಟ. ಹಾ, ಅದನ್ನ ಗುರುಗಳೇ ಹೇಳ್ಬಿಟ್ರಲ್ಲ, ನೀನು ತುಂಬ ಅದೃಷ್ಟವಂತೆ, ನೀನಿರೋ ಕಡೆ ಬರೀ ಅದೃಷ್ಟನೇ ಇರುತ್ತೆ ಅಂತ. ಸತ್ಯ, ನೀನಿರೋ ಕಡೆ ಬರೀ ಅದೃಷ್ಟ ಇರುತ್ತೆ ಅನ್ನೋದಾದರೆ ನೀನು ಪರ್ಮನೆಂಟಾಗಿ ನಮ್ಮ ಮನೇಲೇ ಇದ್ಬಿಡು. ಹೌದು, ನೀನು ಗುರುಗಳನ್ನು ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟಲ್ಲ, ಆಗ ನಮಗೆಲ್ಲ ನೀನು ಗುರುಗಳಿಗೆ ಎಲ್ಲ ಅವಮಾನ ಮಾಡಿಬಿಡ್ತೀವಿ ಅಂತ ಭಯ ಆಗ್ಬಿಟ್ಟಿತ್ತಮ್ಮ. ಆದರೆ ನೀನು ಅವ್ರ ಹತ್ರ ವಿನಯದಿಂದ ಮಾತಾಡ್ದಲ್ಲ, ಆಗಲೇ ನಮಗೆಲ್ಲ ಸಮಾಧಾನ ಆಗಿದ್ದು. ಹೌದು, ನೋಡೋಕ್ಕೆ ರಫ್ ಆ್ಯಂಡ್ ಟಫು, ಆದರೆ ಇಷ್ಟೊಂದು ಸಂಸ್ಕಾರ ಎಲ್ಲಿಂದ ಕಲಿತೆ? ಮನುಷ್ಯ ನೋಡೋದಕ್ಕೆ ಹೇಗೆ ಇದ್ರು ಕಾಲು ನೆಲದ ಮೇಲೆ, ತಲೆ ಭುಜದ ಮೇಲೆ ಇರಬೇಕು. ಹಾಗೆ ಅಹಂಕಾರ ಕಾಲತ್ರ, ಆತ್ಮಾಭಿಮಾನ ತಲೆ ಹತ್ರ ಇರಬೇಕು. ಅವೆರಡಕ್ಕೂ ವ್ಯತ್ಯಾಸ ಗೊತ್ತಿದ್ರೆ ವಿನಯ ಸಂಸ್ಕಾರ ತಾನಾಗೆ ಬರುತ್ತೆ ಅಂತ ಅಪ್ಪ ಹೇಳ್ಕೊಡ್ತಿದ್ರು ಅಲ್ವಾ? ನೋಡ್ದಾ ಎಂಥ ವಿಚಾರ ಹೇಳ್ಕೊಟ್ಟಿದ್ದಾರೆ ನಿಮ್ಮಪ್ಪ. ನನಗೂ ಒಂದಷ್ಟು ವಿಷಯಗಳು ಗೊತ್ತು. ಆ ಕಾರಣಕ್ಕೆ ನಾನು ತಲೆ ಎತ್ತು ನಡೀತೀನಿ ಅನ್ನೋದು ನನ್ನ ಆತ್ಮಾಭಿಮಾನ. ನನಗೆ ಎಲ್ಲ ಗೊತ್ತು, ಯಾವುದೇ ಕಾರಣಕ್ಕೂ ನಾನು ತಲೆ ತಗ್ಸಲ್ಲ ಅನ್ನೋದು ಒಬ್ಬ ಮನುಷ್ಯನಿಗೆ ಬಂದ್ಬಿಟ್ರೆ ಅದೇ ಅಹಂಕಾರ. ಕರೆಕ್ಟಾಗಿ ಹೇಳಿದೆ ನೋಡು. ಎಲ್ಲಿ ತಲೆ ಎತ್ತು ನಡಿಬೇಕು, ಎಲ್ಲಿ ತಲೆ ತಗ್ಸಿ ನಡಿಬೇಕು ಅಂತ ಗೊತ್ತಿರೋರಿಗೆ ವಿನಯ ಸಂಸ್ಕಾರ ತಾನಾಗೆ ಬರುತ್ತೆ. ಕ್ಷಮಿಸ್ಬೇಕು ಗುರುಗಳೇ, ನಮ್ಮ ಹುಡುಗನಿಂದ ನೀವು ಕಾಯೋ ಹಾಗಾಯಿತು. ನೀವು ಬರೋದು ಮುಂಚಿತವಾಗೇ ಗೊತ್ತಿದ್ದಿದ್ರೆ ನಾನು ಅವನನ್ನು ಎಲ್ಲೂ ಕಳಿಸ್ತಾ ಇರಲಿಲ್ಲ ಗುರುಜಿ. ಪರವಾಗಿಲ್ಲ, ನಾನು ಅನಿರೀಕ್ಷಿತವಾಗಿ ಬಂದಿದ್ದು, ಕಾಯ್ತೀನಿ, ತೊಂದರೆ ಇಲ್ಲ. ಫೋನ್ ಮಾಡಿದ್ದೆ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಬಂದ್ಬಿಡ್ತಾನೆ. ಗುರುಗಳೇ, ಅವನ್ನ ನೋಡಬೇಕು ಅಂತಿದ್ದೀರಾ, ಯಾಕೆ ಅಂತ ನಾನು ತಿಳ್ಕೊಳ್ಬೋದೆ? ಕಾರಣ ಏನು ಅಂತ ಕೇಳ್ತೀರಾ? ಕಾರಣ ಇಲ್ದಿರ ಪ್ರೇರಣೆ ಆಗೋಲ್ಲ. ಜಗತ್ತಿನಲ್ಲಿ ಕಾರಣ ಇಲ್ಲದೆ ಏನೂ ನಡೆಯೋಲ್ಲ. ಸಕಲ ಕಾರ್ಯಗಳಿಗೂ ಕಾರಣ ನಿಮಿತ್ತ. ಆದರೂ ಗುರುಗಳೇ, ತಮ್ಮನ್ನು ಕಾಯಿಸೋದು ಅಂದರೆ ನಮಗೆಲ್ಲ ಒಂದು ರೀತಿ ಬೇಜಾರಾಗತ್ತೆ. ಹಾಗ್ಯಾಕೆ ಅನ್ಕೋತೀಯ ತಾಯಿ? ನಾವು ಉತ್ತರದ ಕಡೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗಿದ್ದು, ಲೋಕ ಕಲ್ಯಾಣಕ್ಕಾಗಿ ಕೆಲವು ದೈವಿ ಕಾರ್ಯಗಳನ್ನು ಕೈಗೊಂಡಿದ್ದು.